ನಮಸ್ಕಾರ. ಫೆಬ್ರವರಿ 2026 ಸಿಂಹ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳು ಗ್ರಹಗಳ ಸ್ಥಿತಿ ಏನ್ ಹೇಳತ್ತೆ, ಏನೆಲ್ಲ ಕಾದಿದೆ, ಬನ್ನಿ ಶುರು ಮಾಡೋಣ. ಸರಿ, ಈ ತಿಂಗಳ ವಿಶೇಷತೆ ಏನು ಅಂತಂದ್ರೆ ಇಲ್ಲೊಂದ್ ರೀತಿ ಗ್ರಹಗಳ ಪುಷ್ ಅಂಡ್ ಪುಲ್ ನಡೀತಿದೆ. ಅಂದ್ರೆ ಒಂದಷ್ಟು ಸವಾಲುಗಳು ಮತ್ತೊಂದಷ್ಟು ಬಲವಾದ ಸಪೋರ್ಟ್. ಹಾಗಾಗಿ ಇದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ತಿಂಗಳು ಅಂತಾನೆ ಹೇಳಬಹುದು. ಮೊದ್ಲಿಗೆ ಈ ತಿಂಗಳ ಪ್ರಮುಖ ಗ್ರಹಗಳ ಸ್ಥಿತಿಗತಿ ಏನು ಅಂತ ನೋಡೋಣ. ಯಾಕಂದ್ರೆ ಇವೇ ಅಲ್ವಾ ನಮ್ಮ ತಿಂಗಳನ್ನ ರೂಪಿಸೋದು. ಯಾವ ಗ್ರಹಗಳು ಸಪೋರ್ಟ್ ಮಾಡ್ತಿವೆ, ಯಾವ ಗ್ರಹಗಳಿಂದ ಸ್ವಲ್ಪ ಎಚ್ಚರಿಕೆ ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದೇ ಈ ತಿಂಗಳಿನ ಒಂದು ಕೋರ್ ಡೈನಾಮಿಕ್. ಒಂದ್ ಕಡೆ ಶನಿ ರಾಹು ಕೇತುಗಳ ಪ್ರಭಾವದಿಂದ ಒಂದಷ್ಟು ಚಾಲೆಂಜ್ಗಳು ಇರಬಹುದು. ಆದ್ರೆ ಇನ್ನೊಂದ್ ಕಡೆ ನೋಡಿ, ಗುರುಗ್ರಹದ ಬಲವಾದ ಬೆಂಬಲ ಇದೆ. ಅಂದ್ರೆ ಕಷ್ಟಗಳನ್ನ ಎದುರಿಸೋಕೆ ಬೇಕಾದ ಶಕ್ತಿಯೋ ಸಿಗುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡೋದೇ ಈ ತಿಂಗಳಿನ ವಿಶೇಷತೆ. ಈ ಸವಾಲುಗಳಲ್ಲಿ ಮುಖ್ಯವಾದದ್ದು ಅಷ್ಟಮಶನಿ. ಅಷ್ಟಮಶನಿ ಅಂದ್ರೆ ಭಯಪಡಬೇಕಾಗಿಲ್ಲ. ಇದನ್ನ ನಮ್ಮ ಜೀವನದ ಪ್ರಯಾಣದಲ್ಲಿ ಬರೋ ಒಂದು ಸ್ಪೀಡ್ ಬ್ರೇಕರ್ ಅಂತ ಅನ್ಕೋಬೋದು. ಅಂದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಜಾಗರೂಕತೆಯಿಂದ ಹೆಜ್ಜೆ ಇಡ್ಬೇಕು ಅಂತ ಸೂಚನೆ ಕೊಡುತ್ತೆ ಅಷ್ಟೇ. ಸರಿ, ಹಾಗಿದ್ರೆ ವೃತ್ತಿ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಈ ಗ್ರಹಗಳ ಆಟ ವೃತ್ತಿಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನೋಡೋಣ ಬನ್ನಿ. ಈ ತಿಂಗಳು ಪ್ರೊಫೆಷನಲ್ ಲೈಫಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ತಿಂಗಳನ್ನ 2 ಭಾಗ ಮಾಡಬಹುದು. ಮೊದಲ 15 ದಿನಗಳು ಸ್ಪರ್ಧೆಗಳಲ್ಲಿ ಗೆಲ್ಲೋದು, ಅಡ್ಡಿಗಳನ್ನ ದಾಟೋದು. ಇಲ್ಲಿ ವೈಯಕ್ತಿಕ ಪ್ರಯತ್ನಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಆದ್ರೆ ತಿಂಗಳಿನ ಉತ್ತರಾರ್ಧದಲ್ಲಿ ಅಂದ್ರೆ ಮುಂದಿನ 15 ದಿನಗಳಲ್ಲಿ ಫೋಕಸ್ ಸಂಪೂರ್ಣವಾಗಿ ಪಾರ್ಟ್ನರ್ಶಿಪ್, ಟೀಮ್ ವರ್ಕ್ ಕಡೆ ಶಿಫ್ಟ್ ಆಗುತ್ತೆ. ಹಾಗಾಗಿ ವೃತ್ತಿ ಜೀವನದಲ್ಲಿ ಗಮನಿಸಬೇಕಾದ್ದು ಏನು? ಹಾಕಿದ ಪರಿಶ್ರಮಕ್ಕೆ ಖಂಡಿತ ಒಳ್ಳೆ ಹೆಸರು, ಗುರುತಿಸುವಿಕೆ ಸಿಗುತ್ತೆ. ಆದ್ರೆ ಸ್ವಲ್ಪ ಒತ್ತಡನೂ ಇರ್ಬೋದು. ಜೊತೆಗೆ ಸಮಸ್ಯೆ ಬಗೆಹರಿಸೋ ಮನೋಭಾವದಿಂದ ಎಲ್ಲರ ಗಮನ ಸೆಳೆಯಬಹುದು. ಮುಖ್ಯವಾಗಿ ತಿಂಗಳ 2ನೇ ಭಾಗದಲ್ಲಿ ಮಾತುಕತೆಯಲ್ಲಿ ಸ್ಪಷ್ಟತೆ ಇರಲಿ. ಇಲ್ಲದಿದ್ರೆ ಸಣ್ಣಪುಟ್ಟ ಅಹಂ ಸಂಘರ್ಷಗಳು ಆಗ್ಬೋದು. ಇನ್ನು ವ್ಯಾಪಾರ ಮಾಡೋರು ಫೆಬ್ರವರಿ 23ರ ನಂತರ ಯಾವುದೇ ಕಾಂಟ್ರಾಕ್ಟ್ ಸೈನ್ ಮಾಡುವಾಗ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡೋದು ಒಳ್ಳೆಯದು. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಗುರುವಿನ ಬಲವಾದ ಸ್ಥಾನದಿಂದಾಗಿ ಆದಾಯ ಸ್ಥಿರವಾಗಿರುತ್ತೆ. ಬಹುಶಃ ಹಿಂದೆ ಮಾಡಿದ ಹೂಡಿಕೆ ಅಥವಾ ಕೆಲಸದಿಂದ ಈಗ ಹಣ ಬರಬಹುದು. ಹಾಗಾಗಿ ಈ ತಿಂಗಳು ಆರೋಗ್ಯಕ್ಕೋ ಕುಟುಂಬಕ್ಕೋ ಸ್ವಲ್ಪ ಹೆಚ್ಚು ಖರ್ಚಾದ್ರೂ ಅದನ್ನ ನಿಭಾಯಿಸೋಕೆ ಬೇಕಾದ ಹಣಕಾಸಿನ ಬಲ ಇರುತ್ತೆ. ಇಷ್ಟೇ ಅಲ್ಲ, ಯಾರಾದ್ರೂ ಹಳೆ ಸಾಲಗಳನ್ನ ಕ್ಲಿಯರ್ಗೊಡ್ಬೇಕನ್ಕೊಂಡಿದ್ರೆ ಅಥವಾ ಹೊಸ ಆಸ್ತಿಗೋಸ್ಕರ ಲೋನ್ ತಗೋಬೇಕು ಅನ್ಕೊಂಡಿದ್ರೆ ಇದಕ್ಕಿದು ತುಂಬಾನೇ ಒಳ್ಳೆ ಸಮಯ. ಗ್ರಹಗಳ ಸ್ಥಿತಿ ಇದಕ್ಕೆ ಪೂರಕವಾಗಿದೆ. ಸರಿ, ವೃತ್ತಿ ಹಣಕಾಸು ಆಯ್ತು. ಈಗ ವೈಯಕ್ತಿಕ ಜೀವನದ ಕಡೆಗೆ ಬರೋಣ. ಅಂದ್ರೆ ಸಂಬಂಧಗಳು, ಪ್ರೀತಿ, ಕುಟುಂಬ, ಈ ಕ್ಷೇತ್ರಗಳಲ್ಲಿ ಈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಕೌಟುಂಬಿಕವಾಗಿ ಶನಿ ಮತ್ತು ಕೇತುವಿನ ಪ್ರಭಾವದಿಂದ ಮನೆಯಲ್ಲಿ ಸ್ವಲ್ಪ ಗಂಭೀರವಾದ ವಾತಾವರಣ ಇರಬಹುದು. ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಯೋಚನೆಗಳಲ್ಲಿ ಮುಳುಗಿರಬಹುದು. ಇದರಿಂದ ಒಂದು ರೀತಿ ಅಂತರ ಬಂದ ಹಾಗೆ ಅನಿಸ್ಬೋದು. ಆದ್ರೆ ಇದೇ ಸಮಯದಲ್ಲಿ ಹಿರಿಯರು ಮತ್ತೆ ಸ್ನೇಹಿತರ ಕಡೆಯಿಂದ ಸಿಗುವ ಬೆಂಬಲ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತೆ. ಇನ್ನು ಪ್ರೇಮ ಜೀವನದ ಕಡೆ ಬಂದ್ರೆ ಈ ತಿಂಗಳು ತುಂಬಾನೇ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಅವಿವಾಹಿತರಿಗೆ ಹೊಸಬರ ಪರಿಚಯ ಆಗ್ಬೋದು. ಈಗಾಗ್ಲೇ ಸಂಬಂಧದಲ್ಲಿ ಇರೋರ್ಗೆ ಆ ಸಂಬಂಧ ಇನ್ನೊಂದು ಹಂತಕ್ಕೆ ಅಂದ್ರೆ ಮದುವೆ ಮಾತುಕತೆಯವರೆಗೂ ಹೋಗ್ಬೋದು. ಆದ್ರೆ ಒಂದು ಸಣ್ಣ ಎಚ್ಚರಿಕೆ, ಫೆಬ್ರವರಿ 24ರ ನಂತರ ಸಣ್ಣ ಪುಟ್ಟ ವಾಗ್ವಾದಗಳು ಆಗೋ ಸಾಧ್ಯತೆ ಇದೆ. ಆಗ ಮಾತು ಮೃದುವಾಗಿರ್ಲಿ. ಆದ್ರೆ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಗುರುವಿನ ದೈವಿಕ ದೃಷ್ಟಿ 7ನೇ ಮನೆಯ ಮೇಲಿದೆ. ಹಾಗಾಗಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೂ ಸಂಬಂಧ ಮುರಿದು ಹೋಗುವಷ್ಟು ದೊಡ್ಡದಾಗೋದಿಲ್ಲ. ಗುರುಗ್ರಹ ಅದಕ್ಕೆ ರಕ್ಷಣೆ ಕೊಡುತ್ತೆ. ಮುಂದಿನದು ಆರೋಗ್ಯ. ಈ ತಿಂಗಳು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಕಾಳಜಿ ವಹಿಸೋದು ತುಂಬಾನೇ ಮುಖ್ಯ. ಯಾಕೆ ಮತ್ತು ಯಾವ ವಿಷಯಗಳಲ್ಲಿ ಜಾಗರೂಕರಾಗಿರ್ಬೇಕು ಅಂತ ನೋಡೋಣ. ಆರೋಗ್ಯದ ಮನೆಯಾದ 6ನೇ ಮನೆಯಲ್ಲಿ ಗ್ರಹಗಳು ಒಟ್ಟಾಗಿ ಸೇರಿರೋದ್ರಿಂದ ಜ್ವರ, ಉರಿಯೂತ, ರಕ್ತದೊತ್ತಡದಲ್ಲಿ ಏರುಪೇರು ಅಥವಾ ದೇಹದಲ್ಲಿ ಉಷ್ಣತೆ ಹೆಚ್ಚಾಗೋ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಇವು ಸಾಮಾನ್ಯವಾದ ಒತ್ತಡದಿಂದಲೂ ಬರಬಹುದು. ಇವು ಯಾವೂ ಗಂಭೀರ ಸಮಸ್ಯೆಗಳಲ್ಲ. ಆದ್ರೆ ನಿರ್ಲಕ್ಷ್ಯ ಮಾಡೋದು ಬೇಡ. ಇಲ್ಲೊಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ ಇದೆ. ದಯವಿಟ್ಟು ಇದನ್ನು ಗಮನಿಸಿ. ಫೆಬ್ರವರಿ 15ರಿಂದ 21ರವರೆಗೆ ಈ ಒಂದು ವಾರ ವಾಹನ ಚಲಾಯಿಸುವಾಗ, ಯಂತ್ರಗಳ ಜೊತೆ ಕೆಲಸ ಮಾಡುವಾಗ
ಅಥವಾ ಕ್ರೀಡೆಗಳಲ್ಲಿ ಭಾಗವಹಿಸುವಾಗ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ಯಾಕಂದ್ರೆ ಈ ಸಮಯದಲ್ಲಿ ಸಣ್ಣಪುಟ್ಟ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಿವೆ. ಸರಿ, ಇಷ್ಟೆಲ್ಲ ನೋಡಿದ್ವಿ. ಹಾಗಾದ್ರೆ ಈ ತಿಂಗಳನ್ನ ಇನ್ನೂ ಚೆನ್ನಾಗಿ ಸುಗಮವಾಗಿ ಕಳೆಯೋಕೆ ಏನ್ ಮಾಡ್ಬೋದು? ಕೆಲವು ಪ್ರಮುಖ ಸಲಹೆಗಳು ಮತ್ತು ಸರಳ ಪರಿಹಾರಗಳನ್ನ ನೋಡೋಣ. ಈ ತಿಂಗಳಿನ 3 ಪ್ರಮುಖ ಮಾರ್ಗದರ್ಶಿ ಸೂತ್ರಗಳು ಅಂದ್ರೆ ಆತ್ಮಾವಲೋಕನ, ಅಂದ್ರೆ ನಮ್ಮ ಬಗ್ಗೆ ನಾವು ಯೋಚಿಸೋದು; ಸೇವೆ, ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡೋದು; ಮತ್ತು ಪ್ರಾಮಾಣಿಕತೆ. ಈ 3ನ್ನ ಪಾಲಿಸಿದ್ರೆ ಈ ತಿಂಗಳ ಗ್ರಹಗಳ ಶಕ್ತಿಯನ್ನ ಸಕಾರಾತ್ಮಕವಾಗಿ ಬಳಸಿಕೊಳ್ಳಬಹುದು. ಇನ್ನು ಗ್ರಹಗಳ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡೋಕೆ ಕೆಲವು ಸರಳ ಪರಿಹಾರಗಳನ್ನ ನೋಡೋದಾದ್ರೆ, ಕೇತುವಿಗಾಗಿ ಗೋಸೇವೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡ್ಬೋದು. ಶನಿಗ್ರಹಕ್ಕಾಗಿ ಶನಿವಾರದಂದು ಶನಿದೇವನ ಪೂಜೆ ಅಥವಾ ಬಡವರಿಗೆ ಕಂಬಳಿ ದಾನ ಮಾಡೋದು ಒಳ್ಳೆದು. ಇನ್ನು ರಾಹುವಿಗಾಗಿ ಸುಳ್ಳು ಹೇಳೋದನ್ನ, ಚಾಡಿ ಹೇಳೋದನ್ನ ತಪ್ಸಿ ಎಲ್ಲರ ಜೊತೆ ಪಾರದರ್ಶಕವಾಗಿರೋದು ಅತ್ಯುತ್ತಮ ಪರಿಹಾರ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ತಿಂಗಳು ಸವಾಲುಗಳು ಮಧ್ಯಮ ಮಟ್ಟದಲ್ಲಿವೆ, ಆದ್ರೆ ಅವಕಾಶಗಳು ಅದಕ್ಕಿಂತ ಹೆಚ್ಚಾಗಿವೆ. ಹಾಗಾಗಿ ಎಚ್ಚರಿಕೆಯಿಂದ, ಶಿಸ್ತಿನಿಂದ, ಪ್ರಾಮಾಣಿಕವಾಗಿ ಮುಂದುವರೆದರೆ ಗುರುವಿನ ಬೆಂಬಲದಿಂದಾಗಿ ಇದೊಂದು ಅತ್ಯುತ್ತಮ ತಿಂಗಳಾಗಲಿದೆ. ಇದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಗ್ರಹಗಳು ನಮಗೆ ಒಂದು ನಕ್ಷೆಯನ್ನ ಕೊಡಬಹುದು, ದಾರಿಯನ್ನ ತೋರಿಸಬಹುದು. ಆದ್ರೆ ಆ ದಾರಿಯಲ್ಲಿ ಹೇಗೆ ನಡೆಯಬೇಕು ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ತಿಂಗಳ ಮಾರ್ಗದರ್ಶನವನ್ನ ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.